ಬೆಳಗಾವಿಯಲ್ಲಿ ಆರಂಭವಾಗಿದ್ದಂತಹ ಕಬ್ಬಿನ ಹೋರಾಟ ಶಾಂತಿಯುತವಾಗಿ ಬಗೆಹರಿದಿತ್ತು. ಮುಧೋಳದಲ್ಲಿ ಹೋರಾಟ ಮುಂದುವರೆದಿತ್ತು. ಇದೀಗ ಈ ಹೋರಾಟ ಕಿಚ್ಚು ಹಬ್ಬಿದೆ. ಈ ಕಿಚ್ಚು ಇದೀಗ ಧಗಧಗಿಸಿದೆ. ಇವತ್ತು ಬೆಳಗ್ಗೆ ಶಾಂತಿಯುತವಾಗಿ ಆರಂಭವಾಗಿದ್ದಂತಹ ಹೋರಾಟ ಸಂಜೆ ಆಗ್ತಿದ್ದಂತೆ ವಿಕೋಪಕ್ಕೆ ತಿರುಗಿತ್ತು. ರೈತರ ಟ್ರ್ಯಾಕ್ಟರ್ಗಳಿಗೆ ರೈತರೇ ಬೆಂಕಿಟ್ಟಿದ್ದಾರೆ. ಇದೀಗ ರೈತರು ಕಣ್ಣೀರಿಟ್ಟಿದ್ದಾರೆ. ಧಗಧಗಿಸೋ ದೃಶ್ಯ, ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿಯೋ ಸೀನ್. ಒಂದಲ್ಲ ಎರಡಲ್ಲ, ನೂರಾರು ಟ್ರ್ಯಾಕ್ಟರ್ಗಳು ಹೇಗೆ ಧಗಧಗಿಸ್ತಿವೆ ನೋಡಿ. ಶಾಂತವಾಗಿ ನಡೀತಿದ್ದ ಹೋರಾಟದಲ್ಲಿ ಬೆಂಕಿ ಹೊತ್ತಿದೆ. ರೈತರ ನಡುವೆಯೇ ಕಿಚ್ಚು ಹೊತ್ಕೊಂಡಿದೆ. ಇದೇ ಕಿಚ್ಚು ರೈತರ ಟ್ರ್ಯಾಕ್ಟರ್ಗಳೇ ಧಗಧಗಿಸುವಂತೆ ಮಾಡಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟ ಇಂದು ಬೇರೆ ಸ್ವರೂಪವನ್ನೇ ಪಡೆದುಕೊಂಡಿದೆ. ಅಷ್ಟಕ್ಕೂ ಸಮೀರವಾಡಿಯ ಗೋದಾವರಿ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಲು ಹೊರಟಿದ್ರು. ಆಗ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ಅನ್ನ ಕಂಡು ಅದನ್ನ ನೆಲಕ್ಕುರುಳಿಸಿ ಬೆಂಕಿ ಹಚ್ಚಿದ್ರು. ಮುಧೋಳ ರೈತರ ಹೋರಾಟದಲ್ಲಿ ಧಗ ಧಗ, ಸ್ವಯಂ ಪ್ರೇರಿತ ಬಂದ್, ಟ್ರ್ಯಾಕ್ಟರ್ ರ್ಯಾಲಿ, ವಾಹನಗಳಿಗೆ ಬೆಂಕಿ. ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ. ಕಬ್ಬಿಗೆ 3,500 ರೂಪಾಯಿ ಬೆಲೆ ಪಟ್ಟಿನಿಂದ ರೈತರು ಹಿಂದೆ ಸರಿತಾ ಇಲ್ಲ. ಕಾರ್ಖಾನೆ ಮಾಲೀಕರು ಬಗ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ 14ನೇ ದಿನವೂ ರೈತರ ಪ್ರತಿಭಟನೆ ಮುಂದುವರೆದಿದೆ. ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತ ಬಂದ್ ಆಗಿದ್ವು. ಟ್ರ್ಯಾಕ್ಟರ್ ಮತ್ತು ಎತ್ತಿನ ಗಾಡಿಗಳ ರ್ಯಾಲಿ ನಡೆಯಿತು. ಈ ಮಧ್ಯೆ ಕಾರ್ಖಾನೆಯವರು ಮೊದಲು 3,200 ರೂಪಾಯಿ ಕೊಡ್ತೀವಿ, ಆಮೇಲೆ 50 ರೂಪಾಯಿ ಕೊಡ್ತೀವಿ ಅನ್ನೋ ಆಫರ್ ಮುಂದಿಟ್ಟಿದ್ರು. ಆದ್ರೆ ರೈತರು ಅದಕ್ಕೂ ಒಪ್ಪಿಲ್ಲ. ಜಿಲ್ಲಾಡಳಿತದ ಸಂಧಾನಕ್ಕೆ ಬಗ್ಗದಿದ್ರೆ ಕಾರ್ಖಾನೆಗಳಿಗೆ ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸ್ತೀವಿ ಅಂತ ರೈತ ಮುಖಂಡರು ಗುಡುಗಿದ್ರು. ಸಂಧಾನಕ್ಕೆ ಬರ್ಬೇಕಷ್ಟ ಕೆಲಸ, ಆದ್ರೆ ಅವ್ರು ಬರ್ದೇ ಹೋದ್ರೆ ಕಾರ್ಖಾನೆ ಮಾಲೀಕರು ಎದಕ್ಕಿಗೆ ಬರ್ಲಿಕ್ಕಂದ್ರ, ಗಡದನ್ನವ್ರು ಎದಕ್ಕಿಗೆ ಬರ್ಲಿಕ್ಕಂದ್ರ ನಾವು ಕಾರ್ಖಾನೆ ಮುಂದೆ ಹೋಗ್ಬೇಕಾಕತ್ತೀವಿ. ಎಲ್ಲ ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿ, ರಿಕ್ಷಾ ಎಲ್ಲ ತಗೊಂಡ್ ನಾವು ಅಲ್ಲಿಗೆ ಹೋಗ್ಬೇಕಾಕತಿ. ಆಗ ಪರಿಸ್ಥಿತಿ ಎದುರಿಸಬೇಕಾಕತ್ತಂತಕ್ಕಂಥದ್ದು. ಬೆಳಗ್ಗೆಯಿಂದ ಶಾಂತಿಯುತ ಹೋರಾಟ, ಸಂಜೆ ಬೆಂಕಿ. ಬೆಳಗ್ಗೆಯಿಂದ ಹೋರಾಟ ಶಾಂತವಾಗಿ ಸಾಗಿತ್ತು. ಆದ್ರೆ ಸಂಜೆ ಆಗ್ತಿದ್ದಂತೆ ಕೆಲ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಒಂದಕ್ಕೆ ಹಚ್ಚಿದ್ದ ಬೆಂಕಿ ಮತ್ತೊಂದಕ್ಕೆ ಹಬ್ಬತಾ ಹೊರಟಿತು. ಹೀಗೆ 50ಕ್ಕೂ ಹೆಚ್ಚು ಟ್ರಾಲಿಗಳು ಸುಟ್ಟು ಭಸ್ಮವಾಗಿದ್ದು ಟ್ರ್ಯಾಕ್ಟರ್ ಕಳ್ಕೊಂಡ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಿಟ್ಟು ಹೋಗಿ ಓಡ್ಕೋತ ಗಟ್ಟದಾಗ ಬಿದ್ದು ಓಡಿ ಇಲ್ರಿ ಉರಿ ಹಚ್ಚಿ ಎಲ್ಲ ಬಿಟ್ಟು ಹೋಗಿ. ಹತ್ತರ್ಗಿ ಟೋಲ್ ಕಲ್ಲು ತೂರಾಟ ಪ್ರಕರಣ, 6 ಜನರ ಬಂಧನ. ಇನ್ನು ಬೆಳಗಾವಿ ಕಬ್ಬು ಹೋರಾಟದ ವೇಳೆ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ಸಂಬಂಧ 5 ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ಚನ್ನಗೌಡ ಸಸಾಲಟ್ಟಿ, ಪ್ರಶಾಂತ್ ಮೊಗಳಿ, ವಿನಾಯಕ್ ಕೋಟಿವಾಲಿ, ಮುಲ್ಲಪ್ಪ ಘಟಗಿ, ಶಿವಾನಂದವಾಣಿ ಹಾಗೂ ಸೋಮಯ್ಯ ಹಿರೇಮಠ್ ಸೇರಿದಂತೆ 6 ಮಂದಿಯನ್ನ ಬಂಧಿಸಲಾಗಿದೆ. ಈಗ ಈ ವಿಚಾರದಲ್ಲಿ ನಮ್ಮ ತನಿಖೆ ಇನ್ನೂ ಮುಗಿದಿಲ್ಲ. ಈಗ ಆಗಿ ಕೇವಲ 7 ದಿನ ಆಗಿದೆ. 7 ದಿನದಲ್ಲಿ ಆಲ್ರೆಡಿ ನಾವು ಮುಖ್ಯವಾಗಿ ಮುಂದೆ ನುಗ್ಗಿ ಯಾರು ಎಸಿತಾ ಇದ್ರು ಅವ್ರನ್ನ ನಾವು ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ರಿಗಾರ್ಡಿಂಗ್ ದುಷ್ಪ್ರೇರಣೆ ವಿಚಾರವಾಗಿ ಒಳಸಂಚಿನಲ್ಲಿ ಭಾಗಿಯಾಗೋದ್ರ ಬಗ್ಗೆ ಅದು ಇಟ್ ವಿಲ್ ಟೇಕ್ ಟೈಮ್, ಅದಕ್ಕೆ ಸಾಕಷ್ಟು ಸಮಯ ಬೇಕು. ಮತ್ತು ವ್ಯವಸ್ಥಿತವಾಗಿ
ತನಿಖೆ ಒಂದು ವೈಜ್ಞಾನಿಕವಾಗಿ ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ. ಬೆಳಗಾವಿಯ ಕಬ್ಬಿನ ಹೋರಾಟ ಶಾಂತಿಯುತವಾಗಿ ಕೊನೆಗೊಂಡಿತು. ಆದರೆ ಬಾಗಲಕೋಟೆ ಹೋರಾಟದಲ್ಲಿ ಬೆಂಕಿ ಹೊತ್ಕೊಂಡಿದ್ದು ರೈತರ ನಡುವೆಯೇ ಸಂಘರ್ಷ ಶುರುವಾಗಿದೆ. ಬಾಗಲಕೋಟೆಯಿಂದ ರವಿ ಮೂಕಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಬಾಗಲಕೋಟೆಯಲ್ಲಿ ಸ್ಫೋಟಗೊಂಡ ಕಬ್ಬಿನ ಜ್ವಾಲೆ. ಕಬ್ಬಿನ ಲೋಡ್ ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈ ವೇಳೆ ಕಬ್ಬು ಥಗಥಗಿಸಿದೆ. ಟ್ರ್ಯಾಕ್ಟರ್ ಟ್ರಾಲಿಗಳನ್ನ ಕೆಡವಿ ರೈತರು ಕೆಂಡ ಕಾರಿದ್ದಾರೆ. ಗೋದಾವರಿ ಕಾರ್ಖಾನೆ ಬಳಿ ನಡೆದಿರುವಂತಹ ಘಟನೆ ಇದು. ಕಾರ್ಖಾನೆಯ ಬಳಿಯಲ್ಲೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಮುಧೋಳ ತಾಲೂಕಿನ ಸಮೀರವಾಡಿ ಬಳಿಯ ಕಾರ್ಖಾನೆಯ ಮುಂಭಾಗದಲ್ಲೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದು. ಬೆಂಕಿ ಇಟ್ಟಿದ್ದು ಕಿಡಿಗೇಡಿಗಳು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ನೀಡಿದ್ದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಬ್ಬಿನ ಜ್ವಾಲೆ ಸ್ಫೋಟಗೊಂಡಿದೆ. ಕಬ್ಬಿನ ಲೋಡ್ ತುಂಬಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಮೂಕಿ. ನೇರ ಸಂಪರ್ಕದಲ್ಲಿ ರವಿ, ನಿಜಕ್ಕೂ ಕೂಡ ಈ ದೃಶ್ಯ ನೋಡಿದ್ರೆ, ಜೊತೆಗೆ ರೈತರ ಕಣ್ಣೀರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನಿಜವಾಗ್ಲೂ ಇವರು ರೈತರ? ಒಬ್ಬ ರೈತನಿಗೆ ತೊಂದರೆ ಕೊಟ್ಟು ಅವರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಕೊಟ್ಟು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗೆ ಬೆಂಕಿ ಹಚ್ತಾರೆ ಅಂತಂದ್ರೆ ನಿಜವಾಗ್ಲೂ ಇವರು ರೈತರ? ನಿಜಕ್ಕೂ ಕಾರ್ಖಾನೆಯ ಮುಂಭಾಗ ಆಗಿದ್ದಾದ್ರೂ ಏನು ಘಟನೆಯನ್ನ ವಿವರಿಸಬಹುದಾ? ಹೌದು ಶುಭಶ್ರೀ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಏನು ಕಬ್ಬಿನ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು 50-100 ರೂಪಾಯಿ ಅಂದ್ರೆ ಮೇಲ್ಗಡೆ ಅಂದ್ರೆ FRP ಆಗಿರ್ಬೋದು, ರಿಕವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲವನ್ನು ಕೂಡ ಪರಿಗಣಿಸದೇನೆ ಏನು ಒಂದು ಬೆಲೆಯನ್ನ ಕೊಡ್ತೀವಿ, ನಾವು ಏಕರೂಪ ದರವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಈ ಒಂದು ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ಕಾರ್ಖಾನೆ ಮಾಲೀಕರು ಮುಂದಾಗಿದ್ರು ಕೂಡ ನಿನ್ನೆ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು. ಅದರಲ್ಲಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಕೂಡ ಒಂದು. ಅಂದ್ರೆ ಮೊದಲನೇ ಕಂತು ನಾವು 3,200 ಕೊಡ್ತೀವಿ, ನಂತರದ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಸೇರಿಸಿ ಅಂದ್ರೆ 3,300 ಆಗುತ್ತೆ ಅಂತ ಹೇಳ್ಕೊಂಡು ಪ್ರಕಟಣೆಯನ್ನು ಹೊರಡಿಸಿದ್ರು. ಆದರೆ ರೈತರು ಮಾತ್ರ 3,250 ಮೊದಲು ಕೊಡಬೇಕು, ನಂತರ ಏನು ಸರ್ಕಾರ ನಮಗೆ 50 ರೂಪಾಯಿ ಕೊಟ್ಟೆ ಕೊಡುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಇದ್ದರು. ಆದರೆ ಪ್ರತಿಭಟನೆ ಎಲ್ಲೋ ಒಂದು ಕಡೆ ಶಾಂತ ರೀತಿಯಿಂದ ನಡೀತಾ ಇತ್ತು. ಬೆಳಗ್ಗೆ ಟ್ರ್ಯಾಕ್ಟರ್ ರ್ಯಾಲಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ಏನು ಶಾಲಾ ಮಕ್ಕಳು ಕೂಡ ಸಾಥ್ ನೀಡಿದ್ರು, ಆಟೋ ಚಾಲಕರು ಸಾಥ್ ನೀಡಿದ್ರು. ಆದರೆ ನಂತರ ಸಂದರ್ಭದಲ್ಲಿ ಯಾವುದೇ ರೀತಿ ಸಕ್ಕರೆ ಕಾರ್ಖಾನೆಗಳಿಂದ ಮಾಲೀಕರಿಂದ ಒಂದು ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ರೈತರು ರೊಚ್ಚಿಗೆದ್ದು ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ನಡೆದಿರುವಂತಹ ಘಟನೆ. ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಆ ದೃಶ್ಯದಲ್ಲಿ ಏನು ಗಮನಿಸ್ತಾ ಇರಬಹುದು. ಅಂದ್ರೆ ಟ್ರ್ಯಾಕ್ಟರ್ಗಳಿಗೆ ಕೂಡ ಏನು ಸುಮಾರು ಒಂದು 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ತಗುಲಿದೆ. ಅದರಲ್ಲಿ ಬಹುತೇಕವಾಗಿ 30ರಿಂದ 40 ಟ್ರ್ಯಾಕ್ಟರ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿರುವಂತದ್ದು ಈಗಾಗಲೇ ಸ್ಥಳದಲ್ಲಿ ನಾವು ತೋರಿಸ್ತಾ ಇದೀವಿ. ಏನು ಹೊಗೆ ಆಡ್ತಾ ಇದೆ, ಯಾಕಂದ್ರೆ ಮೊದಲು ಎಷ್ಟೊತ್ತು ಈ ಒಂದು ಜಾಗ ಸಂಪೂರ್ಣವಾಗಿ ಒಂದು ರೀತಿ ರಣಾಂಗಣವಾಗಿ ಕಾಣ್ತಾ ಇತ್ತು. ಎಲ್ಲಿ ನೋಡಿದ್ರು ಕೂಡ ಬೆಂಕಿನೇ ಕಾಣ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದ್ದು. ಆದರೆ ಆ ಸ್ಥಳೀಯ ಒಂದು ಕಬ್ಬನ್ನು ತಂದಂತ ರೈತರೇ ಖುದ್ದಾಗಿ ಅದನ್ನು ಆರಿಸೋಕೆ ಪ್ರಯತ್ನ ಪಟ್ಟರು. ನಂತರದ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತು. ಈಗೂ ಕೂಡ ಬೆಂಕಿ ನಂದಿಸುವ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಅಷ್ಟರಲ್ಲಿನೇ ಏನು ಭಾರಿ ಪ್ರಮಾಣದಲ್ಲಿರುವಂತಹ ಒಂದು ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಒಂದು ರೈತರ ಒಂದು ಪ್ರತಿಭಟನೆ ವಿಕೋಪಕ್ಕೆ ಹೋದರ ಪರಿಣಾಮವಾಗಿ ಇಷ್ಟೊಂದು ಇಲ್ಲಿ ದುರ್ಘಟನೆ ನಡೆದಿರುವಂತದ್ದು. ಶುಭಶ್ರೀ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗೆ.